ಸುವರ್ಣ. ಅನುರೂಪ ಅನುರೂಪ. ಅಬ್ಬಾ, ಇವತ್ತಿಂದ ನಾವು ಫ್ರೀ ಕಣೋ ಶ್ಯಾಮ. ಬಿಡುಗಡೆ ಸಿಗ್ದಂಗಾಯ್ತು. ಇಷ್ಟು ದಿನ ಕೈ ಕಾಲೆಲ್ಲ ಕಟ್ಟ ಹಾಕ್ದಂಗಾಗಿತ್ತು ಗೊತ್ತಾ? ಎಲ್ಲ ನಿನ್ನಿಂದಾನೆ. ಬೇಕಿತ್ತಾ ಲವ್ ಮಾಡೋ ನಾಟಕ ಎಲ್ಲ ಆಡೋದು ಬೇಕಿತ್ತಾ? ನನ್ನಿಂದಾನಾ? ಎಲ್ಲಿ ತಮ್ಮ ಮೂತಿನ ಸ್ವಲ್ಪ ಈ ಕಡೆ ತಿರುಗಿಸಿ. ತೆಗ್ದು ಒಂದ್ ಕಪಾಳಕ್ ಬಿಟ್ಟ ಅಂದ್ರೆ ಹನುಮಂತನೇ ನಿನ್ ಮೂತಿ ನೋಡಿ ನೇಣ್ ಹಾಕೊಂಡ್ಬಿಡ್ಬೇಕು. ಮಾತಾಡ್ತಾನೆ. ಹೂನೆ, ಹಳೆ ಬಾಕಿ ಎಲ್ಲ ಒಂದೇ ಸಲ ಮಾತಾಡಿ ಸಾಯ್ಬೇಕು ಅನಿಸ್ತಾ ಇದೆ. ಎಲ್ಲ ಹೇಳಿದ್ದೀನಿ, ಆದ್ರೂ ಏನೋ ಹೇಳಿಲ್ಲ. ಅದೇನು, ಅದನ್ನ ಹೆಂಗ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ವೇ? ಅಪ್ಪ ಪುಣ್ಯಾತ್ಮ, ಲವ್ ಫೇಲ್ಯೂರ್ ಆಯ್ತು ಅಂತ ಹಿಂಗೆಲ್ಲ ವೇದಾಂತ ಹೇಳೋದಾ? ಯಪ್ಪ ಆಂಜನೇಯ, ಇವನ್ ಎಷ್ಟಪ್ಪ ಕುಯ್ತಾನೆ. ಲೇ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಅದ್ ನನಗ್ ಗೊತ್ತೋ ದಡ್ಡ. ಲೈಫಲ್ಲಿ ಸ್ವಲ್ಪ ಸಮಾಧಾನ. ನೀನ್ ಇವಾಗ ಏನು ಹೇಳ್ಬೇಡ. ನಿಂಗೆ ಹೆಂಗ್ ಅನಿಸ್ತಾ ಇದೆ ಅಂತ ನನಗೆ ಅರ್ಥ ಆಗುತ್ತೆ. ಸುಮ್ಮನೆ ಡೈಲಾಗ್ ಹೊಡ್ಕೊಂಡು ಯಾಕೆ ಟೈಮ್ ವೇಸ್ಟ್ ಮಾಡ್ಬೇಕು? ಹೇಳೋ, ಲಂಗು ಲಂಬುಗೂ ಯಾವಾಗ ಮದ್ವೆ ಮಾಡಿಸ್ತೀಯಾ? ಲೇ ಅರ್ಜೆಂಟೇಶ್ವರಿ, ನಂಗೆ ಸಮಾಧಾನ ಹೇಳ್ತೀಯಾ? ಸದ್ಯಕ್ಕೆ ತಾವು ಸ್ವಲ್ಪ ಲೈಫಲ್ಲಿ ಸಮಾಧಾನವಾಗಿರಿ. ಇಷ್ಟೆಲ್ಲ ಮಾಡಿದ್ದೀನಿ, ಇನ್ನು ಮದುವೆ ಮಾಡಿಸಲ್ವಾ? ನಿಜವಾಗ್ಲೂ ನಿನ್ನ ಮದ್ವೆ ಮಾಡ್ಸೋನೇನೋ? ಆ ದುರ್ವಾಸ ಯಾವ್ದೋ ಬೇರೆ ಮುದ್ದಿನ ನನ್ನ ಕಟ್ಟ ಹಾಕಕ್ ಹೊರಟಿದ್ದಾರೆ ಗೊತ್ತಾ? ಆ ಸೀನೆ ಇಲ್ಲ ಬಿಡು. ನಿಂಗೂ ಆ ಲಂಬುಗೂ ಒಂದು ಗತಿ ಕಾಣಿಸೋದು ನಾನೇ. ಡೀಲಾ? ಹ್ಞೂ ಕಣೋ, ಡೀಲ್. ನನ್ನ ಹತ್ರ ಡೀಲ್ ಮಾಡ್ಕೊಂಡ್ರೆ ಏನು ಪ್ರಯೋಜನ? ಅವತ್ತು ನಿನ್ನ ಅತ್ತೆಮ್ಮಂಗೆ ಅಷ್ಟೆಲ್ಲ ಮಸ್ಕ ಹೊಡೆದೆ ತಾನೆ. ಇವಾಗ ಹಿಂಗೆಲ್ಲ ಆದ್ಮೇಲೆ ಒಂದು ಸಾರಿ ಹೇಳೋದು ಬೇಡವಾ? ಹೌದಲ್ವೇನೋ ಶ್ಯಾಮ, ನಾಳೆನೆ ಹೋಗಿ ಸಾರಿ ಕೇಳ್ತೀನಿ. ಪಾಪ ನನ್ನ ಅತ್ತೆ ಅದೆಷ್ಟು ಟೆನ್ಷನ್ ಮಾಡ್ಕೊಂಡಿದಾರೋ ಏನೋ. ಹೇಳೋ ಶ್ಯಾಮ, ನಂಗೂ ತೇಜಸ್ವಿಗೂ ಮದ್ವೆ ಆಗುತ್ತಲ್ವೇನೋ? ಆಗ್ಬೋದೇನೋ. ಹೋಗೋ. ತಾವೇನೋ ಇದನ್ ಗೀಚಿರೋ ಸಾಹಿತಿಗಳು. ದೊಡ್ಡ ಸಾಹಿತಿ ಬರೆಯೋದ್ ಬರ್ದಿದ್ಯಾ? ನಿನ್ನ ಹೆಸರನ್ನು ಜೊತೆಲಿ ಬರಿಬೋದಿತ್ತು ತಾನೆ? ಓ, ಬರೀ ಲವರ್ಸ್ ಮಾತ್ರ ಹಿಂಗೆಲ್ಲ ಹೆಸರು ಬರಿಬೇಕಾ? ಫ್ರೆಂಡ್ಸ್ ಹೆಸರು ಬರೆಯೋಂಗಿಲ್ವಾ? ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ನ ಹೆಸರು ಜೊತೆ ನಿನ್ನ ಹೆಸರು ಇರ್ಲೇಬೇಕು. ಥ್ಯಾಂಕ್ಸ್. ಲೋ ದಡ್ಡ, ಇನ್ಮೇಲೆ ಲೈಫಲ್ಲಿ ಏನಾದ್ರೂ ಲವ್ ಆಗಿದೆ ಅಂತ ಡೌಟ್ ಆದ್ರೆ ಈ ತರ ಬಂಡೆ ಮೇಲೆ ಬಂದು ಕೂತ್ಕೊಳ್ಳೋದು, ಅಚ್ಚೆಲ್ಲ ಹಾಕಿಸ್ಕೊಂಡು ಸಾಯ್ಬೇಡ. ಅದೇನು ಅಂತ ಸರಿಯಾಗಿ ಬಾಯ್ಬಿಟ್ಟು ಹೇಳು. ಆಮೇಲೆ ಅದೇನೋ ಒಂದು ಆಗುತ್ತೆ. ಏನೋ ಆಗ್ಲಿಲ್ವೋ, ನಿನ್ ಗೋಳಾಡೋದಾದ್ರೂ ತಪ್ಪುತ್ತೆ. ನಿನ್ ತಲೆಗೆ ಏನಾದ್ರೂ ಹೋಯ್ತಾ?
ಕೆತ್ತು ಕೆತ್ತು ಬಂಡೆ ಮೇಲಲ್ಲ, ನನ್ನ ಹಣೆ ಮೇಲೆ ಕಿತ್ತು. ಹಗಲು ರಾತ್ರಿ ಗೊತ್ತಿಲ್ಲದೆ ಬೇಕಾ ಬಿಟ್ಟಿಯಾಗಿ ಸಾಗಿದೆ ನಿಮ್ಮ ಓಡಾಟ. ಎಷ್ಟು ಅಂತ ಜೀವ ಹೇಳ್ತೀರ ನಾನು. ಈಗಾಗಲೇ ಅರ್ಧ ಹೆಣ ಹಾಕೂತಿದ್ದೀನಿ. ಏನಯ್ಯ ಮಹಾಶಯ, ನನ್ನನ್ನು ಜೀವಂತ ನೋಡಬೇಕು ಅಂದ್ರೆ ನಿಂಗೆ ತುಂಬ ಕಷ್ಟನಾ? ಬೇಕಾದರೆ ಹೇಳು, ಇಲ್ಲೇ ಪ್ರಾಣ ಬಿಟ್ಬಿಡ್ತೀನಿ. ನಿನ್ನಿಂದ ಮಾನ ಮರ್ಯಾದೆ ಕಳ್ಕೊಂಡು ಕೊರ್ಗಿ ಕೊರ್ಗಿ ಸಾಯುವಂತ ಕರ್ಮ ನನಗೆ ಬೇಕಾಗಿಲ್ಲ. ಇದ್ರಲ್ಲಿ ಅವಳು ತಪ್ಪೇನೂ ಇಲ್ಲ, ಎಲ್ಲ ನಾನು. ಮಾತಾಡಬೇಡ ಕ್ಷಮ. ನಿನಗಾದ್ರೂ ಬುದ್ಧಿ ಬೇಡವನಯ್ಯ? ಈ ತರ ಬಂಡೆ ಮೇಲೆ ನಿಮ್ಮಿಬ್ಬರ ಹೆಸರು ಕೆತ್ತಿದ್ರೆ ನಾಳೆ ಅವಳನ್ನ ಯಾರಯ್ಯ ಮದುವೆ ಮಾಡ್ಕೊಳಕ್ ಬರ್ತಾರೆ? ನೋಡು, ಈಗ ನಿಶ್ಚಿತಾರ್ಥ ನಿಂತೋಗಿ ನನ್ನ ಮರ್ಯಾದೆ ಹೊರಟೋಗಿದೆ. ನಿಮ್ಮನ್ನು ಮಕ್ಕಳು ಅಂತ ನೋಡದೆ ನಿಮ್ಮ ಕಾಲಿಗೆ ಬೀಳ್ತೀನಿ. ಪದೇ ಪದೇ ನನ್ನ ಮಾನ ಮರ್ಯಾದೆ ಕಳಿಬೇಡಿ. ನೀವು ಮರ್ಯಾದೆ ತೆಗೆಯುವಂತ ಬೀಳಲೇನಪ್ಪ ಕಾಲಿಗೆ. ಮರ್ಯಾದೆಯಿಂದ ಬಾಯಿ ಮುಚ್ಕೊಂಡು ಮನೆಗೆ ಹೋಗು. ಅವನೇನು ಮಾಡ. ಅಮ್ಮ ತಾಯಿ, ಕೈ ಮುಗಿತೀನಿ ನಿನಗೆ. ನಾನು ತುಂಬಾ ನೊಂದಿದ್ದೀನಿ ಕಣೆ. ಇನ್ನು ನನ್ನ ಕೈಲಿ ಆಗೋದಿಲ್ಲ. ನೋಡೋ, ಮರ್ಯಾದಾಗ ನನ್ನ ಜೊತೆಗೆ ಮನೆಗೆ ಬಂದ್ರೆ ಸರಿ, ಇಲ್ಲ ಇಲ್ಲೇ ಬಿತ್ಕೊಂಡು ಸಾಯಿ. ಅಣ್ಣ, ಯಾಕೋ ರಾಮ, ಕುಸ್ತಿ ಆಡ್ಕೊಂಡ್ ಬಂದಂಗಿದೆ. ಕುಸ್ತಿ ಆಡಿದ್ರೆ ಮಜಾನಾದ್ರೂ ಸಿಗ್ತಾ ಇತ್ತು. ಇದೇನಣ್ಣ ಈ ಕೆಲಸ ನೀವು ನನಗೊಪ್ಸಿರೋದು? ಯಾಕೋ ಸೈನ್ ಹಾಕೋಕ್ಕೂ ಕಾಸು ಕೊಡ್ಬೇಕಂತ? ಇಲ್ಲ ಅಣ್ಣ, ಯಾರು ನನ್ನ ಮಾತೇ ಕೇಳಲ್ಲ. ನೀರಿನ ಪ್ರಾಬ್ಲಮ್ ನಮ್ಮ ಒಬ್ಬರಿಗೆ ಇರೋದು, ನಾವೇನೋ ನಮ್ಮ ಸ್ವಾರ್ಥಕ್ಕೆ ಅರ್ಜಿ ಬರ್ಕೊಟ್ಟಿದ್ವಿ ಅನ್ನೋ ಥರ ಮಾತಾಡ್ತಾರೆ. ಊರವರೆಲ್ಲ ಸೇರಿ ಡಿಪಾರ್ಟ್ಮೆಂಟ್ ಮುಂದೆ ಕೂರೋಣ, ಕೆಲಸ ಬೇಗ ಆಗತ್ತೆ ಅಂದರೆ ಯಾರು ನನ್ನ ಮಾತೇ ಕೇಳಲ್ಲ. ಹೋದ ಕಡೆ ಎಲ್ಲ ನೀನು ಯಾರೋ ಅನ್ನೋದು ಇಷ್ಟೇ ಆಗೋಯ್ತು. ಯಾಕೋ ಸಾಮಾನ್ಯದವ್ರು ಸತ್ಯ ಹೇಳಿದ್ರೆ ನಂಬಲ್ವಂತ, ಇನ್ ಯಾರ ಮಾತನ್ನ ಕೇಳ್ತಾರಂತೆ ನಮ್ಮೂರಿನ ಜನ? ಅದೇನೋ ಗೊತ್ತಿಲ್ಲ ಅಣ್ಣ, ಆದರೆ ನನ್ನ ಮಾತು ನಿಮ್ಮ ಮಾತು ಕೇಳಲ್ಲ ಅನ್ನೋದು ಕ್ಲಿಯರಾಗಿ ಗೊತ್ತಾಯ್ತು. ಆದರೆ ನೀರಿನ ಕೆಲ್ಸಕ್ಕೆ ಹೋಗಿ ಒಂದು ಒಳ್ಳೆ ಸೀನ್ ನೋಡ್ಕೊಂಬಂದೆ ಅಣ್ಣ. ಯಾವ ಸಿನಿಮಾಲೂ ಇಲ್ಲ ಅಂತ ಒಳ್ಳೆ ಸೀನು. ಒಳ್ಳೆ ಲೋಕಜ್ಞಾನ ಪಡ್ಕೊಂಬಂದೆ ಅನ್ನೋ ಹಂಗಾದ್ರೆ? ಅದೇನೋ ಗೊತ್ತಿಲ್ಲ ಅಣ್ಣ, ನಿಮ್ಮ ಭಾಷೆಲಿ ಏನೋ ಹೇಳ್ತಿರಲ್ಲ, ನೀರಿಗೋಸ್ಕರ ಯುದ್ಧನೇ ನಡೆದು ಹೋಗುತ್ತೆ ಅಂತ. ಹಾಗೆ ಒಂದಾಯ್ತು. ಅಲ್ಲಿ ಟ್ಯಾಂಕರಲ್ಲಿ ನೀರು ಬಂದಿತ್ತಾ, ಒಂದಷ್ಟು ಜನ ಬಂದಿದ್ರು. ಅಲ್ಲಿ ಯಾರೋ ಒಬ್ಬ ಲೇಟಾಗಿ ಬಂದು ಬೇಗ ನೀರು ತುಂಬಿಸ್ಕೊಂಡ್ಬಿಟ್ಟ. ಅದಕ್ಕೆ ಜಗಳ ಶುರು ಆಗೋದ. ನೋಡಿದ್ರೆ ಇವ್ರ ಮನೆ ಹುಡುಗಿಗೂ ಅವ್ರ ಮನೆ ಹುಡುಗಂಗೂ ಮದುವೆ ಫಿಕ್ಸ್ ಆಗಿತ್ತು. ಈ ನೀರಿನ ಗಲಾಟೆಯಲ್ಲಿ ನಿಮ್ಮ ಹುಡುಗಿ ನಮಗೆ ಬೇಡ ಅನ್ಬಿಡೋದ. ಇಬ್ರು ಏನು ಕಮ್ಮಿ ಇಲ್ಲ ಅಣ್ಣ, ದಿನ ನಲ್ಲಿ ನೀರು ಬರೋ ಮನೆಗೆ ನಾವು ಹುಡುಗಿನ ಕೊಡ್ತೀವಿ ಅಂತ ಇವ್ರು ಚಾಲೆಂಜ್ ಮಾಡ್ಬಿಟ್ರು ಅಣ್ಣ. ಹೀಗೂ ಇದೆಯಾ? ದಿನ ನಲ್ಲಿ ನೀರ್ ಬರೋ ಮನೆಗೆ ಹೆಣ್ಣು ಕೊಡ್ತಾರಂತ? ಇದಪ್ಪ ಹೆತ್ತವ್ರ ಕನ್ಸು ಅಂದ್ರೆ. ಅವ್ರ ಕನ್ಸು ಆಗಿರ್ಲಿ, ಹುಡುಗ ಹುಡುಗಿ ಕನ್ಸು ಮದುವೆನೇ ನಿಂತೋಯ್ತಲ್ಲ ಪಾಪ. ನೋಡಾರಮ್ಮ, ನೀರಿಗೋಸ್ಕರ ಪ್ರೀತಿನೇ ಬಲಿ ಆಯ್ತು. ಇನ್ನಾದ್ರೂ ನಮ್ ಜನ ಇದನ್ನ ಸೀರಿಯಸ್ ಆಗಿ ತಗೋಬೇಕು. ನೀನೊಂದು ಕೆಲಸ ಮಾಡು, ಇನ್ನೊಂದು ರೌಂಡು ಊರಲ್ಲೆಲ್ಲ ಸರ್ಕಿಟ್ ಹಾಕೊಂಬಾ. ನಾವ್ ಈ ಪ್ರಾಬ್ಲಮ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂದ್ರೆ ದುರ್ಗದಲ್ಲಿ ಹೀಗೆ ಮದುವೆಗಳು ನಿಲ್ತಾನೆ ಇರುತ್ತೆ ಅಂತ ಜನರನ್ನ ಹೆದರ್ಸ್ಬಿಟ್ಟು ಬಾ. ಅವಾಗಾದ್ರೂ ಜನ ನಮ್ ಜೊತೆ ಕೈ ಜೋಡಿಸ್ತಾರ ನೋಡೋಣ. ನನ್ನ ಯಾರು ಹತ್ರ ಸೇರ್ಸಲ್ಲ ಅಂತಾರಲ್ಲ ಅಣ್ಣ, ನೀವು ಒಳ್ಳೆ ಜನ ದೇವ್ರನ್ನ ನಂಬ್ತಾರಲ್ವೇನೋ? ಯಾವ್ದೋ ಒಂದ್ ದೇವ್ರ ಹೆಸರು ಹೇಳ್ಕೊಂಡು ಹೋಗು. ಒಳ್ಳೆ ಕೆಲ್ಸಕ್ಕೆ ಒಂದೆರಡು ಸುಳ್ಳು ಹೇಳಿದ್ರೆ ಏನು ತಪ್ಪಿಲ್ಲ. ಇನ್ಫ್ಯಾಕ್ಟ್ ದೇವ್ರು ಮೆಚ್ಕೋತಾನೆ. ಈ ಅಣ್ಣನು ಗೊತ್ತಾಗಲ್ಲ, ನಾನೇ ಏನಾರು ಮಾಡಬೇಕು. ಪಾಪ ದೇವರೇನ್ ಮಾಡ್ತಾನೆ? ಇನ್ಮೇಲೆ ಸ್ವಲ್ಪ ಬೇಗ ಕಾಲೇಜಿಗೆ ಹೊರಡ್ಬೇಕಾಗತ್ತೆ ಅಲ್ವಾ ತೇಜ? ಯಾಕಪ್ಪ, ನಾನು ಬೇಗ ಹೋದ್ರೆ ಟೈಮು ಬೇಗ ಹೊರಟೋಗುತ್ತಾ, ಅಥವಾ ರಜೆಗಳು ಬೇಗ ಬಂದ್ಬಿಡ್ತವ, ಅಥವಾ ನಿನ್ನ ಸೋ ಕಾಲ್ಡ್ ಸೊಸೆ ಏನಿದ್ದಾಳೆ ಅವಳು ಬೇಗ ಮನೆಗೆ ಬಂದ್ಬಿಡ್ತಾಳ? ಎಲ್ಲ ಗೊತ್ತಾಗ್ಬಿಡುತ್ತಲ್ವಾ ನಿಂಗೆ?
ಅದಕ್ಕೆ ನಾನು ನಿನ್ನ ಮಗ. ಏನು ನಿನ್ನ ಒಬ್ಬಳನ್ನೇ ಸ್ಮಾರ್ಟ್ ಅನ್ಕೊಂಡ್ಬಿಟ್ಟಿದ್ದೆ ನೀನು? ನಾನು ಸ್ಮಾರ್ಟೆ. ಮೈ ಒನ್ ಆ್ಯಂಡ್ ಓನ್ಲಿ ಸ್ಮಾರ್ಟ್ ಗಾಯ್ ತೇಜ. ಹೋಗ್ಬಿಟ್ಟ. ಹ್ಯಾವ್ ಎ ನೈಸ್ ಡೇ. ಯು ಟು ಹ್ಯಾವ್ ಅ ವಂಡರ್ಫುಲ್ ಡೇ. ಆಯ್ತಾ? ಯಾ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ನಾರಾಯಣಪ್ಪನವರೇ. ಏನು ಮನೆಯವ್ರಿಗೂ ಬಂದಿದ್ದೀರಾ? ಸರ್ ಯಾವುದೇ ಕೊರಿಯರ್ ಬಂದ್ರೂ ಮೇಡಮ್ ಅವರು ಮನೆಗೆ ತಗೊಂಬಂದು ಕೊಡು ಅಂತ ಹೇಳಿದರು ಸರ್. ಅದಕ್ಕೆ ತಗೊಂಬಂದೆ ಸರ್. ತೊಗೊಳ್ಳಿ ಸರ್. ಶೋರ್, ಥ್ಯಾಂಕ್ ಯು ಸೊ ಮಚ್. ನಾನು ನಿಮ್ಮ ಕಾಲೇಜಲ್ಲಿ ಸಿಗ್ತೀನಿ. ಸರಿ ಸರ್, ಆಯ್ತು, ನಾನು ಇನ್ನು ಬರ್ತೀನಿ. ಸುನೈನ ಕಳಿಸಿರೋದು. ಸುನೈನ ಕಳಿಸಿರೋದು. ಹಾಯ್ ತೇಜ, ಹೇಗಿದೆಯಾ? ಲೈಫ್ ಹೇಗಿದೆ? ಇಂಥ ಪ್ರಶ್ನೆಗಳನ್ನೆಲ್ಲ ಆಲ್ರೆಡಿ ಕೇಳ್ಬಿಟ್ಟಿದ್ದೀನಿ. ನೀನು ರಿಪ್ಲೈ ಮಾಡಲ್ಲ ಅಂತ ಯಾವತ್ತೂ ಅರ್ಥ ಆಗಿದೆ. ನೋ ವರೀಸ್ ಕಣೋ. ಯು ಬಿ ಹ್ಯಾಪಿ ಇನ್ ಯುವರ್ ಓನ್ ವರ್ಲ್ಡ್. ನಾನು ನಿನಗೆ ಡಿಸ್ಟರ್ಬ್ ಮಾಡಲ್ಲ. ಬಟ್ ನನ್ನ ಸಂತೋಷನ ನಾನು ನಿನ್ನ ಜೊತೆ ಹಂಚ್ಕೊಳ್ಳದೆ ಇರೋಕ್ಕಾಗಲ್ಲ ನನಗೆ. ಐ ಆಮ್ ಹ್ಯಾಪಿ ಕಣೋ. ತುಂಬ ಅಂದರೆ ತುಂಬ ಖುಷಿಯಾದ ವಿಷಯ ಶೇರ್ ಮಾಡ್ಕೋತಾ ಇದ್ದೀನಿ. ಬ್ಯಾಂಗ್ಳೂರ್ ಟಾಕೀಸ್ ಪ್ರೊಡ್ಯೂಸ್ ಮಾಡ್ತಾ ಇರೋ ನೆಕ್ಸ್ಟ್ ಫಿಲ್ಮ್ಗೆ ನಾನೇ ಕೋರಿಯೋಗ್ರಾಫರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇಸಂಟ್ ಇಟ್ ಎ ಗುಡ್ ನ್ಯೂಸ್ ತೇಜ? ಇವಾಗ ನೀನು ನನ್ನ ಜೊತೆ ಇರಬೇಕಿತ್ತು ಕಣೋ. ನನ್ನ ಖುಷಿ ಡಬಲ್ ಆಗಿರೋದು. ಲೀವ್ ಇಟ್. ಅದು ಸಾಧ್ಯ ಇಲ್ಲ ಅಂತ ನನಗೆ ಗೊತ್ತು. ಅಟ್ಲೀಸ್ಟ್ ನಿನ್ನ ಜೊತೆ ನನಗಿದನ್ನು ಯಾವ ಥರನಾದರೂ ಶೇರ್ ಮಾಡ್ಕೋಬೇಕಿತ್ತು. ಆ್ಯಂಡ್ ಐ ಆಮ್ ಡೂಯಿಂಗ್ ದ ಸೇಮ್. ಒಂದು ಸಲ ನಂಗೆ ವಿಶ್ ಮಾಡು. ಐ ನೋ ಯು ಸ್ಟಿಲ್ ರಿಮೆಂಬರ್ ಮೈ ಕಾಂಟ್ಯಾಕ್ಟ್ ನಂಬರ್. ನಿನ್ನ ಫೋನ್ಗೆ ಕಾಯ್ತಾ ಇರ್ತೀನಿ. ಕಾಲ್ ಮಾಡು ತೇಜ. ನಾ ಕೇಳೋದು ಒಂದು ವಿಶ್ ಅಷ್ಟೇ, ಇನ್ನೇನೂ ಅಲ್ಲ ಕಣೋ. ವಿತ್ ಲಾಟ್ಸ್ ಆಫ್ ಲವ್, ಸುನೈ. ಆಲ್ ದ ಬೆಸ್ಟ್ ಸುನೈ. ಇಲ್ಲಿಂದನೇ ವಿಶ್ ಮಾಡ್ತಾ ಇದ್ದೀನಿ ನಿನಗೆ. ಬಿ ಹ್ಯಾಪಿ ಆಲ್ವೇಸ್. ಬರ್ಲಾ? ಬಾಯ್. ಅಷ್ಟೇನಾ? ಯಾ, ಐ ಆಮ್ ಸಾರಿ. ದಟ್ಸ್ ಓಕೆ ಮಾ. ಡೋಂಟ್ ಬಿ ಸಾರಿ. ಅವಳಿ ಹಿಂದೆ ಎಷ್ಟು ಸರ್ತಿನಾದ್ರೂ ಪತ್ರಗಳನ್ನ ಬರೆದಿರಲಿ, ಅಥವಾ ನೀನು ಇದನ್ನ ಎಷ್ಟು ಸರ್ತಿನಾದ್ರೂ ಮುಚ್ಚಿಟ್ಟಿದ್ರು ನಾನು ಅದ್ರ ಬಗ್ಗೆ ಕೇಳಲ್ಲ. ಇದಂಥ ದೊಡ್ಡ ವಿಷಯ ಅಂತ ನನಗೇನು ಅನ್ಸಲ್ಲಮ್ಮ. ಸೊ ಲೆಟ್ಸ್ ನಾಟ್ ಮೇಕ್ ಇಟ್ ಕಾಂಪ್ಲಿಕೇಟೆಡ್, ಸರಿನಾ? ನಿನ್ನೆಷ್ಟು ಸುಲಭವಾಗಿ ನಾನು ತಗೊಳಕ್ಕಾಗ್ತಾ ಇಲ್ಲ. ಐ ಆಮ್ ರಿಯಲಿ ಸಾರಿ ಫಾರ್ ದಿಸ್ ಕಣೋ. ಮಾತೆ, ದಟ್ಸ್ ಓಕೆ.
ಅವಳು ಕೋರಿಯೋಗ್ರಾಫರ್ ಆಗಿ ತನ್ನ ಕರಿಯರ್ನ ಶುರು ಮಾಡ್ತಾ ಇದ್ದಾಳೆ. ಅವಳಿಗೆ ಒಳ್ಳೇದಾಗ್ಲಿ ಅಂತ ನಾವು ವಿಶ್ ಮಾಡೋಣ. ಹೌದ್ರಿ, ಬೇರೆಯವ್ರಿಗೆ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡಿದ್ರೆ ತಪ್ಪೇನೂ ಇಲ್ಲ ಅಲ್ವಾ? ಇದ್ರಾಚೆ ಯೋಚನೆ ಮಾಡೋದಕ್ಕೆ ಇನ್ನೇನೂ ಇಲ್ಲ. ಸೊ ಆರ್ ವಿ ಕ್ಲಿಯರ್? ಇಷ್ಟು ನಗು ಇರಲಿ ಮುಖದ ಮೇಲೆ. ಓಕೆ? ಯಾ, ಶೋರ್. ಐ ಆಮ್ ಆಲ್ ರೈಟ್. ನೀ ಕಾಲೇಜ್ಗೆ ಹೋಗ್ಬಿಡ್ಬಾ. ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗ್ತೀನಿ. ಐ ವಾಂಟ್ ಟು ಬಿ ವಿತ್ ಯು ನೌ. ನೀನು ಏನು ಅಂತ ನನಗೆ ಗೊತ್ತಿದ್ರು, ಯಾವ ಸಿಚುಯೇಷನ್ಗೆ ಹೇಗೆ ರಿಯಾಕ್ಟ್ ಮಾಡ್ತೀಯ ಅಂತ ಗೊತ್ತಿದ್ರು, ಈ ತಪ್ಪು ಮಾಡಿಬಿಟ್ಟೆ. ಐ ಆಮ್ ರಿಯಲಿ ಸಾರಿ ಕಣೋ. That's okay. It's absolutely nothing. Got it? ಅನುರೂಪ ಅನುರೂಪ ಅಯ್ಯೋ, ಇವಾಗ ಹರಿಹರೇಶ್ವರಂಗೆ ಹೆಂಗೆ ಮುಖ ತೋರಿಸೋದು? ಥೂ, ನಿನ್ನೆ ಬೆಟ್ಟದಲ್ಲಿ ಅಷ್ಟೊತ್ತು ಯಾಕಿರ್ಬೇಕಿತ್ತು? ಈ ಹರಿಹರೇಶ್ವರನ ಸವಾಸನೆ ಬೇಡ, ಹಿಂದಿನ ಬಾಗಿಲಿಂದ ಹೋಗ್ತೀನಿ. ಅವಳು ಇವತ್ತಿಂದ ಕಾಲೇಜಿಗೆ ಬರೋದಿಲ್ಲ. ವರ್ಷದ ಕೊನೆ ತಾನೇ, ಮನೇಲಿ ಕುತ್ಕೊಂಡು ಓದ್ತಾಳಷ್ಟೆ. ಯಾಕ ಹೇಗೆ ನಿಂತಿದ್ಯಾ? ಕಳಿಸೋದಿಲ್ಲ ಅಂದ್ರೆ ಕಳಿಸೋದಿಲ್ಲ ಅಂತ ಅರ್ಥ. ಗೊತ್ತು ಗುರಿ ಇಲ್ಲದೆ ನೀವಿಬ್ರು ಅಲಿಯೋದಕ್ಕೆ ಕಾಲೇಜಿಗೆ ಕಳ್ಸೋದು ನಾನು? ನೀನು ಕಾಲೇಜಿಗೆ ಹೋಗಯ್ಯ, ನಿನಗೆ ಕಾಲೇಜಿಗೆ ಹೋಗ್ಬೇಡ ಅಂತ ಹೇಳಿದ್ನ. ಆದರೆ ನಿನ್ನ ಗೆಳತಿನ ಮಾತ್ರ ಖಂಡಿತ ಕಾಲೇಜಿಗೆ ಕಳಿಸೋದಿಲ್ಲ ನಾನು. ಒಂದು ವಾರ ಸಿಕ್ಕಿ ಅವಳಿಗೆ ಮದುವೆ ಮಾಡಿಬಿಟ್ರೆ ಸಾಕಾಗಿದೆ ನನಗೆ. ನೋಡಯ್ಯ, ಅವಳಿಗೆ ಮದುವೆ ಆಗುತ್ತೆ, ಅದನ್ನು ನಿನ್ನ ಕತೆ ಹೇಳು. ಈ ವರ್ಷ ಆದರೂ ಪಾಸಾಗು. ಲೇ ಸರು, ಶ್ಯಾಮ ಬಂದಿದ್ದಾನೆ ನೋಡು, ಕಾಫಿ ಕೊಟ್ಬಿಟ್ಟು ಕಾಲೇಜಿಗೆ ಕಳಿಸೋವನ್ನ. ಅಲ್ಲ, ಅದು ಯಾರ್ಯಾರಿಗೂ ಅವಳನ್ನ ಮದುವೆ ಮಾಡ್ಕೊಡೋದು ಬೇಡ. ತೇಜಸ್ವಿ ಸರೇ ಅವಳು ಮದುವೆ ಮಾಡ್ಕೋತಾರೆ. ಸುಮ್ಮನೆ ಸಾಕು. ಮೊದಲೇ ಅವಳಿಗೆ ಬುದ್ಧಿ ಇಲ್ಲ, ನಿನ್ನ ಕಂಡ್ರಂತೂ ಅವಳ ಆಳೋದ ಬುದ್ಧಿ ಇನ್ನಷ್ಟು ಕೆಡುತ್ತೆ. ನೋಡು, ಅವಳು ಮದುವೆ ಇತ್ಯರ್ಥ ಆಗೋವರೆಗೂ ಅವಳು ಕಣ್ಣಿಗೆ ಕಾಣಬಾರ್ದು ನೀನು. ಹುಷಾರ್, ಹೋಗಿ ಸುಮ್ಮನೆ. ಇನ್ನು ಹೆಂಗೆ ಹೇಳಿ, ನಿಮ್ಮ ದಮ್ಮಯ್ಯ ಅಂತೀನಿ. ಅವಳು ಇನ್ಯಾರಿಗೂ ಕೊಟ್ಟು ಮದುವೆ ಮಾಡಬೇಡಿ. ಅದು ಅವಳಿಗೆ ತೇಜಸ್ವಿ ಸರ್ ಅಂದ್ರೆ ತುಂಬ ಇಷ್ಟ. ಇನ್ನೆಂತ ಇಷ್ಟಪ್ಪ? ಅವಳಿಗೆಲ್ಲೂ ಕಳಿಸೋದಿಲ್ಲ ಅಂದರೆ ಕಳಿಸೋದಿಲ್ಲ ಅಷ್ಟೇ. ನೋಡು, ನಿನಗೆ ಮನಸ್ಸಿದ್ರೆ ನೀನು ಕಾಲೇಜಿಗೆ ಹೋಗ್ಬೋದು, ಇಲ್ಲ ತೆಪ್ಪಗೆ ಮನೇಲಿ ಕುತ್ಕೊಂಡು ಓದ್ಕೋ. ನೋಡೋ, ಇನ್ಮೇಲೆ ನೀವಿಬ್ಬರು ಭೇಟಿ ಆಗೋದು, ಹರಟೆ ಹೊಡೆಯೋದು, ಬೀದಿ ಬೀದಿ ಸುತ್ತೋದು ಎಲ್ಲ ನಿಲ್ಲಬೇಕು, ತಿಳಿತಾ? ಸರು, ಕಾಫಿ ರೆಡಿನಾ? ತಗೋ, ಕಾಫಿ ಕುಡಿಬೇಕಂತೆ. ನನಗೆ ಬೇಡ. ಹುಳ್ಳಿಯಲ್ಲಿ ಅವಳನ್ನ ರೂಮಲ್ಲೇ ಲಾಕ್ ಮಾಡಿದ್ದಾನೆ ಅಣ್ಣ. ಅವಳು ಮದುವೆ ಆಗೋ ತನಕ ರೂಮಿಂದ ಆಚೆ ಎಲ್ಲೂ ಕಳಿಸಲ್ವಂತೆ. ನೀನು ಅವಳನ್ನು ನೋಡಬಾರ್ದಂತೆ. ಎಲ್ಲ ಸರಿ ಹೋಯ್ತು ಅನ್ನೋ ಅಷ್ಟರಲ್ಲಿ ಇದನ್ನು ಹೊಸ ಕತೆನಾ? ಪಾಪ ನನ್ನ ಕುಳ್ಳಿ, ಇಷ್ಟು ದಿನ ನನ್ನಿಂದ ಲಂಬು ಜೊತೆ ಸರಿಯಾಗಿ ಮಾತಾಡೋಕ್ಕಾಗಿರಲಿಲ್ಲ. ಇವಾಗ ಇದು ಬೇರೆನಾ? ಅದೇನು ಹೇಳಬೇಕು ಅಂತಿದೆಯೋ ಸರಿಯಾಗಿ ಹೇಳೋ ಶ್ಯಾಮ. ಮೊನ್ನೆಯಿಂದ ನಿನ್ನನ್ನು ತುಂಬ ಕನ್ಫ್ಯೂಸ್ ಮಾಡ್ತಾ ಇದೆಯಾ? ನಿಂಗೆ ಯಾರಾದರೂ ಕನ್ಫ್ಯೂಸ್ ಮಾಡಬೇಕಾ? ನಿಂಗೆಲ್ಲದನ್ನು ಹೇಳಿ ಅರ್ಥ ಮಾಡಿಸೋಷ್ಟು ಟೈಮ್ ನನ್ನ ಹತ್ರ ಇಲ್ಲ. ನಾನು ಬರ್ತೀನಿ. ನಾನು ಅಂದರೆ ಇವ್ರಿಗೆಲ್ಲ ಇಷ್ಟೊಂದು ಕೇವಲನ? ಇವ್ರ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀನಲ್ಲ, ಅದಕ್ಕೆ. ಪ್ರೀತಿ ಜಾಸ್ತಿ ತೋರಿಸಿದಷ್ಟು
ಪ್ರೀತಿ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ.